ಅಡ್ನಾಡಿ ಕಮಲ್ ಹಾಸನ್ ಹೇಳಿಕೆ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ ಈಗ ಸುಪ್ರೀಂ ಕೋರ್ಟ್ ಅವ್ರು ಪಾಪ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಬಟ್ ನೋಡೋರು ಯಾರ ಚಿತ್ರ ಅನ್ನುವಂಥದ್ದು ಪ್ರಶ್ನೆ ಈಗ. ಕಾರಣ ಅಲ್ಲೇ ಮಕಾಡೆ ಮಲ್ಕೊಂಡ್ಬಿಟ್ಟಿದೆ ಫಿಲ್ಮು. ಇನ್ನು ಕನ್ನಡದಲ್ಲಿ ಬೇರೆ ಇದನ್ನು ರಿಲೀಸ್ ಮಾಡಬೇಕು. ಸೊ ಅಲ್ಲಿ ಚಿತ್ರ ಹೆಸರು ಹೇಳೋದು ಒಂದು ಕಡೆಗೆ ಇರಲಿ ಬಿಡಿ. ಕನ್ನಡ ಹೋರಾಟಗಾರರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಸೇರಿ ಹಲವರಿಗೆ ನೋಟಿಸನ್ನು ನೀಡಿದ್ದಾರೆ. ನಿಗದಿತ ಸ್ಥಳಗಳಲ್ಲಿ ಅಷ್ಟೇ ಪ್ರತಿಭಟನೆಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಪ್ಪ ಇದು? ಆರ್ಟಿ ನಗರ ಪೊಲೀಸರಿಂದ ಪ್ರವೀಣ್ ಶೆಟ್ಟಿಗೆ ನೋಟಿಸು. ಕನ್ನಡದ ವಿಚಾರಗಳಿಗಾಗಿ ಎದೆತಟ್ಟಿ ನಿಂತಿರುವವರು ಜನ ಈಗಾಗಲೇ ಸಿನಿಮಾ ತಿರಸ್ಕಾರ ಮಾಡಿದ್ದಾರೆ, ಆದರೂ ಹಠಕ್ಕೆ ಬಿದ್ದು ರಿಲೀಸ್ಗೆ ಮುಂದಾಗಿದ್ದಾರೆ ಅಂತ ಕರವೇ ಪ್ರವೀಣ್ ಶೆಟ್ಟಿ ಅವರು ಹೇಳಿಕೆಯನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿರುವುದು. ಪೊಲೀಸರಿಗೆ ಏನು ಭಯ ಅಂತಂದರೆ ಎಲ್ಲಾದರೂ ಥಿಯೇಟರ್ಗಳಿಗೆ ಏನಾದರೂ ಓಪನ್ ಮಾಡಿದಾಗ ಕಲ್ಲಿಗಿಲ್ಲಿ ಹೊಡೆಯೋದು ಏನಾದರೂ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ನಿಮ್ಮ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಅದನ್ನು ಪಾಲನೆ ಮಾಡಿ. ಜನನೇ ನೋಡಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ತೀರ? ಬಿಟ್ಟಾಕಿ. ಫ್ಲಾಪ್ ಆಗಿ ಹೋಗಿದೆ ಮೂವಿ. ಕನ್ನಡದ ವಿಚಾರದಲ್ಲಿ ಹಿಂಗೆಲ್ಲ ಮಾತಾಡಿದರೆ ಮತ್ತೆ ದೇವರು ಬಿಡ್ತಾನಾ? ಕಮಲ್ ಹಾಸನ್ ನಟನೆ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಕರ್ನಾಟಕದಲ್ಲಿ ಈಗ ಸದ್ಯ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಇದರ ಜೊತೆಗೆ ಸಿನಿಮಾ ವಿರುದ್ಧವಾಗಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಕನ್ನಡ ಪರ ಹೋರಾಟಗಾರರಿಗೆ ಈಗಾಗಲೇ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಕರವೇ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ, ಮಾತನಾಡಿಸ್ತಾರೆ. ಸರ್, ಒಂದು ಕಡೆ ಸಾರಿ ಕೇಳಬೇಕು ಅನ್ನುವಂಥ ದೊಡ್ಡ ಮಟ್ಟದ ಹೋರಾಟ ಜೊತೆಗೆ ಒತ್ತಾಯ ಎರಡೂ ಕೂಡ ರಾಜ್ಯದಲ್ಲಿ ಇತ್ತು. ಈ ನಡುವೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಅವಕಾಶವನ್ನು ಕೊಟ್ಟಿದೆ. ಬಟ್ ಆದರೆ ಪೊಲೀಸರು ಅದರ ವಿರುದ್ಧ ಬೇರೆ ಯಾವುದೇ ರೀತಿಯಾದಂಥ ಹೋರಾಟಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಏನಾಗಿದೆ, ಯಾವಾಗ ನೋಟಿಸ್ ಕೊಟ್ಟರು? ಈಗ ನೋಟಿಸ್ ಕೊಡುವ ಪ್ರಶ್ನೆ ಅಲ್ಲ. ಇಲ್ಲಿ ತನಕ ನಾವು ಯಾರು ಇನ್ನೂ ಹೋರಾಟ ಮಾಡಬೇಕನ್ನುವಂಥದ್ದು ಯಾವುದು ನಾವು ಇನ್ನೂ ಡಿಸೈಡ್ ಮಾಡಿಲ್ಲ, ಅಥವಾ ಅದನ್ನು ತಡಿಲಿಕ್ಕೆ ಥಿಯೇಟ್ರ್ ಹತ್ರ ಯಾರೂ ಹೋಗಿಲ್ಲ. ಇವಾಗಲೇ ಆ ಸಿನಿಮಾ ಸತ್ತೋಗಿದೆ. ಅದನ್ನು ತಮಿಳುನಾಡು ಜನನೇ ತಿರಸ್ಕಾರ ಮಾಡಿದ್ದಾರೆ ಅವನ ಅಹಂಕಾರಕ್ಕೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಥಿಯೇಟ್ರಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ನಾವೇ ಇನ್ನು ಯಾವುದೇ ಹೋರಾಟ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದನ್ನ ರಿಲೀಸ್ ಮಾಡಬೇಕು, ಬಿಡಬೇಕಾ ಬೇಡವಾ, ಬಿಟ್ಟರೆ ಜನ ನೋಡ್ತಾರಾ ಇಲ್ವಾ ಅಂಥದ್ದು ಜನರಿಗೆ ತೀರ್ಮಾನವನ್ನು ನಾವೆಲ್ಲ ಬಿಟ್ಟಿದ್ದೀವಿ. ಮತ್ತು ವಾಣಿಜ್ಯ ಮಂಡಳಿ ಇದೆ, ಇದರಲ್ಲಿ ನೇರವಾಗಿ ವಾಣಿಜ್ಯ ಮಂಡಳಿ ಇದೆ, ರಾಜ್ಯದ ಸಚಿವರು ಇದ್ದಾರೆ, ಶಿವರಾಜ್ ತಂಗಡಿಯವರು ಸಹ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರು ನಿನ್ನೆ ರಾತ್ರಿಯಿಂದ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಕನ್ನಡ ಭಾಷೆ ವಿರುದ್ಧ ಮಾತಾಡಿದಂಥ ಕಮಲ್ ಹಾಸನ್ ವಿರುದ್ಧ ಇದೇ ಆರ್ಟಿ ನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಮತ್ತು ರಾಜ್ಯದ ನಾನಾ ಭಾಗದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲಿ ತನಕ ಅವ್ರ ಮೇಲೆ FIR ಈ ನಮ್ಮ ಅಧಿಕಾರಿಗಳು ಹಾಕಿಲ್ಲ. ಆದರೆ ಏಕಾಏಕಿ ನಾವು ಇನ್ನು ಏನೇ ಡಿಸೈಡ್ ತೊಗೊಂಡಿಲ್ಲ. ರಾತ್ರಿ 8 ಗಂಟೆ 9 ಗಂಟೆಯಿಂದ ಪೊಲೀಸರುಗಳನ್ನು ಮನೆ ಹತ್ರ ಹಾಕಿ ಬೆಳಿಗ್ಗೆ ಎದ್ದು ಈಚೆ ವಾಕಿಂಗ್ ಬರೋಂಗಿಲ್ಲ, ಆವಾಗಲೇ ನೋಟಿಸ್ ಕೊಡೋಕ್ಕೆ ಬರುವಂಥದ್ದು, ಇದೆಲ್ಲ ಈಗ ಸರಿ ಅನಿಸಲ್ಲ. ಕನ್ನಡ ಹೋರಾಟ ಅಂದರೆ ಅದು ಕನ್ನಡ ಹೋರಾಟಗಾರರು ಯಾರು ಉಗ್ರಗಾಮಿಗಳಿಲ್ಲ, ಅಥವಾ ದೇಶದ್ರೋಹಿಗಳಿಲ್ಲ, ಅಥವಾ ಬೆಂಕಿ ಹಚ್ಚೋರು ಯಾರಿಲ್ಲ. ಕರ್ನಾಟಕದ ಪರವಾಗಿ, ಕನ್ನಡಿಗರ ಪರವಾಗಿ, ಕರ್ನಾಟಕದ ಉದ್ಯೋಗದ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಪೊಲೀಸರ ಹತ್ರ ಲಾಠಿ ಏಟುಗಳನ್ನ ತಿಂದು ಜೈಲಿಗೆ ಹೋದಂಥವು. ಇಂಥ ಸಂದರ್ಭದಲ್ಲಿ ಬಂದುಬಿಟ್ಟು ಮನೆ ಬಾಗಿಲ ಹತ್ರ ಪೊಲೀಸರನ್ನ ಕಳಿಸುವಂಥದ್ದು, 8-10 ಜನ ಪೊಲೀಸರು ಕಳಿಸೋದು ಏನೋ ಉಗ್ರಗಾಮಿಗಳಂತ ತಿಳ್ಕೊಬೇಕಾಗುತ್ತೆ. ಆ ರೀತಿ ತೊಂದರೆಯನ್ನು ಕೊಡೋದನ್ನ ನಾನು ಇನ್ನು ತೀವ್ರವಾಗಿ ಖಂಡಿಸ್ತೀನಿ. ಈಗ ನೆಕ್ಸ್ಟ್ ಏನು ಸರ್? ಈಗ ವಾಟ್ ನೆಕ್ಸ್ಟ್? ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ಗೆ ಅವಕಾಶವನ್ನು ಕೊಟ್ಟಿದೆ. ತಮ್ಮ ನಿಲುವು ಹೇಗೆ? ತಮ್ಮ ಮುಂದಿನ ಹೋರಾಟ ಹೇಗೆ? ಈಗ ಸಿನಿಮಾದ ವಿರುದ್ಧ ಯಾರೂ ಮಾತಾಡಿಲ್ಲ. ಮೊದಲನೇದಾಗಿ ಕನ್ನಡ ಭಾಷೆ ವಿರುದ್ಧ ಮಾತಾಡೋದಕ್ಕೆ ಕಮಲ್ ಹಾಸನ್ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ, ಆ ಸಿನಿಮಾವನ್ನು ತಡೆದಿವಿ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇವತ್ತು ಜನನೇ ತಿರಸ್ಕಾರ ಮಾಡಿದ್ದಾರೆ, ಬಹಿಷ್ಕಾರ ಮಾಡಿದೆ. ಅದು ಮುಗಿದೋಗದ ಅಧ್ಯಾಯ. ಅದರ ಮುಂದೆ ಇನ್ನು ಯಾವುದು ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಅದನ್ನು ಜನ ಸಹ ನೋಡಲ್ಲ. ಇಡೀ ಕನ್ನಡಿಗರ ಆಕ್ರೋಶ ಇದೆ. ಆದ್ದರಿಂದ ಆ ಸಿನಿಮಾವನ್ನು ಯಾರು ನೋಡಲ್ಲ, ಯಾರು ರಿಲೀಸ್ ಮಾಡೋಕ್ಕೂ ಮುಂದೆ ಬರ್ತಾ ಇಲ್ಲ. ಅದಿನ್ನೂ ಯಾವುದೂ ಡಿಸೈಡ್ ಆಗದೇ ಪೊಲೀಸರು ಈ ರೀತಿ ವರ್ತನೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕನ್ನಡದ ಹೋರಾಟ, ಕನ್ನಡದ ಪರವಾಗಿ ನಿಲ್ಲುವವರು ಯಾರು? ಯಾಕೆ ಕನ್ನಡದ ಕಾರ್ಯಕರ್ತರ ಮನೆಗಳಿಗೆ ಯಾಕೆ ಹೋಗ್ತಾರೆ? ಯಾರ್ಯಾರ ಮನೆ ಹತ್ರ ಹೋಗಿದ್ದಾರೆ ಗೊತ್ತಿಲ್ಲ. ಇದು ಸರಿಯಾದ ಸಿಸ್ಟಮ್ ಅಲ್ಲ. ಕರ್ನಾಟಕದ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ಸಿದ್ದರಾಮಯ್ಯನವರು ಸಹ ಮಾತಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಸಹ ಕನ್ನಡದ ಪರವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರು ಮನೆ ಹತ್ರ ಬರೋದು, ನೋಟಿಸ್ ಕೊಡುವಂಥದ್ದು, ಕಿರಿಕಿರಿ ಮಾಡುವಂಥದ್ದು ಯಾವ ಹೋರಾಟಗಾರರಿಗೂ ಆಗಬಾರ್ದು ಅನ್ನುವಂಥದ್ದು ನನ್ನ ಇಚ್ಛೆ. ವಾಣಿಜ್ಯ